ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಏನಂದರೆ, ನಾನು ಒಬ್ಬಟ್ಟು ಮಾಡಬೇಕು ಅಂತ ಇದ್ದೀನಿ. ಅಂದರೆ ನನ್ನ ಮಗ ರಿಕ್ವೆಸ್ಟ್ ಮಾಡ್ಕೊತ ಇದ್ದ, ಒಬ್ಬಟ್ಟು ಮಾಡು ಅಂತ. ಸೊ ಅವನಿಗೋಸ್ಕರ ಅಂತ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಒಬ್ಬಟ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಕಡಲೆಬೇಳೆನ ಒಂದು 2-3 ಸಲ ವಾಶ್ ಮಾಡಿ ಅದನ್ನು ಕುಕ್ಕರ್ ಮುಚ್ಚಳ ಹಾಕಲ್ಲ, ಬರೀ ಹಂಗೆ ಕುಕ್ಕರ್ನಲ್ಲಿ ಬೇಯಿಸ್ತಾಯಿದ್ದೀನಿ. ಒಂದು 5-10 ನಿಮಿಷ ಬೆಂದ ತೆಗೆದ ನಂತರ ಅದಕ್ಕೆ ಬೆಂದ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಸೈಡಿಗೆ ಇಟ್ಬಿಡೋಣ. ನಂತರ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಕಲಸಿ ಅದನ್ನು ಒಂದು 5-10 ನಿಮಿಷ ನೆನೆಯೋಕ್ಕೆ ತೆಗೆದಿಟ್ಬಿಡೋಣ. ಅಂದರೆ ಅದು ಚೆನ್ನಾಗಿ ಅಳ್ಕೊಬೇಕು. ನಂತರ ಅವೆರಡನ್ನು ತೆಗೆದು ಮೈದಾ ಹಿಟ್ಟು ತೊಟ್ಟಿ ಅದಕ್ಕೆ ಹಿಟ್ಟನ್ನು ರುಬ್ಬಿಟ್ಟ ಕಡಲೆ ಹಿಟ್ಟನ್ನು ಹಾಕಿ ತಟ್ಟಿ ಇದ್ರ ಮೇಲೆ ಹಾಕಿ ಬೇಯಿಸ್ತಾ ಇದ್ದೀನಿ ತವ ಮೇಲೆ. ನೋಡಿ ಫ್ರೆಂಡ್ಸ್, ನಾನು ಬೇಯಿಸಿದ ನಂತರ ಎಷ್ಟು ನೀಟಾಗಿ ಬಂದಿದೆ ಫ್ರೆಂಡ್ಸ್. ನನ್ನ ಮಗ, ನಮ್ಮ ಮನೆಯವರು ಎಲ್ಲ ತುಂಬ ಇಷ್ಟಪಟ್ಟು ತಿಂದಿದ್ರು. ನಾನು ಮಾಡಿದ ಒಬ್ಬಟ್ಟು ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.